ಬ್ರ್ಯಾಂಡ್ಗೆಲ್ಲ ಹಂಗೆ ಹಾಕೋದು. ಬ್ರ್ಯಾಂಡ್ ಅಂದ್ರೆ ಅದ್ರ ಹೆಸರಲ್ಲಿ ಒಂದ್ ಗತ್ತಿದೆ, ಅದೆಲ್ಲರಿಗೂ ಗೊತ್ತಿರುತ್ತೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಣಿಕಂಠ ಯೂಟ್ಯೂಬ್ ಚಾನಲ್. ಏನಪ್ಪ ಸ್ಪೆಷಲ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ, ಇವತ್ತು ನಮ್ಮ ಟೀಮ್ ಅವ್ರನ್ನೆಲ್ಲೂ ಕಾಂಪಿಟೇಷನ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದರಲ್ಲೂ ಸ್ಪೆಸಿಫಿಕ್ಕಾಗಿ ನನ್ನ ಸ್ಟೂಡೆಂಟ್ ಒಬ್ಬನ ಇವತ್ತು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಅವನು ಗೆಲ್ತಾನ ಸೋಲ್ತಾನ ಅಥವಾ ಏನು ನಡೆಯುತ್ತೆ ಅದನ್ನೆಲ್ಲ ಈ ಲಾಗಲ್ಲಿ ತೋರಿಸ್ತೀನಿ. ಮತ್ತು ಕಾಂಪಿಟೇಷನ್ಗೆ ಯಾರ್ಯಾರು ಬರ್ತಾರೆ ಅನ್ನೋದನ್ನೆಲ್ಲನೂ ಇದರಲ್ಲಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ, ನೋಡಿ. ಹಾಗೆ ನಮಗೆ ಎಂಕರೇಜ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗೈಸ್. ನಾನು ಹೇಳಿದ್ನಲ್ಲ ಕಾಂಪಿಟೇಷನ್ ಕರ್ಕೊಂಡು ಹೋಗ್ತೀನಿ ಅಂತ, ಅದು ಬಂದು ನಮ್ಮ ಸ್ಟೂಡೆಂಟು ಆಕಾಶ್ ಅಂತ ನೇಮು. ನೋಡಿ, ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಒಂದ್ಸತಿ ಮಾರ್ಕ್ ಮಾಡ್ಕೊತಾ ಇರ್ಬೋದು. ಮೋಸ್ಟ್ಲಿ ಹೆಂಗಿದೆ ಅನ್ನೋದನ್ನೆಲ್ಲ ನಿಮಗೆ, ಹೆಂಗೆ ಮಾಡ್ತಾನೆ ಏನು ಕತೆ ಅನ್ನೋದನ್ನೆಲ್ಲ ನಿಮಗೆ ತೋರಿಸ್ಕೊಂಡು ಕೊಡ್ತೀನಿ. ನೆಕ್ಸ್ಟ್ ಏನಾಗುತ್ತೆ ಅನ್ನೋದನ್ನ ನೋಡೋಣ ಬನ್ನಿ ಗೈಸ್. ಕಾಂಪಿಟೇಷನ್ಗೆ ಪ್ರಾಪ್ಸ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾನೆ ನನ್ನ ಸ್ಟೂಡೆಂಟ್ ಬಂದ್ಬಿಟ್ಟು. ಏನೇನು ಪ್ರಾಪ್ಸ್ ಯೂಸ್ ಮಾಡ್ತೀವಿ ಅನ್ನೋದನ್ನ ನಿಮಗೆ ತೋರಿಸ್ಕೊಂಡು ಕೊಡ್ತೀನಿ. ಇದು ಗಂಗಮ್ಮದು ಫೋಟೋ, ಮತ್ತು ಕತ್ತಿಗಳು, ಒಂದು ಶಂಖ, ತ್ರಿಶೂಲ, ಮತ್ತು ಪುಷ್ಪ ಡ್ಯಾನ್ಸ್ಗೆ ಅಂದ್ಬಿಟ್ಟು ಜ್ಯುವೆಲರೀಸು, ಗೆಜ್ಜೆ, ಸ್ಯಾರಿ, ಇದೆಲ್ಲ ರೆಡಿ ಮಾಡ್ಕೊತಿದ್ದೀನಿ. ಕ್ರಾಸ್ ಚೆಕ್ ಮಾಡ್ಕೊತಿದ್ದೀವಿ ಎಲ್ಲ ಕರೆಕ್ಟಾಗಿದೆಯಾ ಏನು ಅಂತೆಲ್ಲ. ನೆಕ್ಸ್ಟ್ ಆಲ್ ದ ಬೆಸ್ಟ್ ಮಗನೇ. ಕಾಂಪಿಟೇಷನ್ ಅಲ್ಲಿ ಗೆದ್ಬಿಟ್ಟು ಎಲ್ಲರಿಗಿಂತ ಚೆನ್ನಾಗಿ ಯಶಸ್ವಿಯಾಗಿ ಬಾ. ಗೈಸ್, ಇನ್ನೇನು ಬೇಕಲ್ರಿ, ನಮ್ಮ ಅಮ್ಮಂದು ಆಶೀರ್ವಾದ ಸಿಕ್ಕಾಯಿತು. ಇನ್ನೇನಿದ್ರು ಕಾಂಪಿಟೇಷನಲ್ಲಿ ಗೆಲ್ಲೋದೆ. ಏನಾಗುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಎಲ್ಲರೂ ನೋಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಬಡವ್ರ ಮಗ, ಎಲ್ಲರೂ ನಿಮ್ಮ ಸಪೋರ್ಟು ಯಾವಾಗಲೂ ನಮ್ಮ ಜೊತೆ ಇರಲೇಬೇಕು. ನಿಮ್ಮ ಮನೆ ಮಗ ಅನ್ಕೊಳ್ಳಿ, ನನ್ನ ಮಗ ಅಲ್ಲ, ನಿಮ್ಮ ಮನೆ ಮಗ ಅನ್ಕೊಳ್ಳಿ. ಎಲ್ಲರೂ ದಯಮಾಡಿ ಸಪೋರ್ಟ್ ಮಾಡಿ. ಗೈಸ್, ಏನಪ್ಪ ಅಂದರೆ ನನಗೆ ಯೂಟ್ಯೂಬಲ್ಲಿ 10K ಫ್ಯಾನ್ ಪೇಜ್ ಆಗಿದೆ. ಅದಕ್ಕೆ ಎಲ್ಲದು ನಿಮ್ಮದೇ ಸಪೋರ್ಟ್ ಇರೋದ್ರಿಂದ ಫಸ್ಟ್ ಆಫ್ ಆಲ್ ನಿಮಗೆ ನಾನು ಕೈ ಮುಗಿದು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದರೆ ಇದೇ ಥರ ನನ್ನನ್ನು ಮುಂದೆನೂ ಸಪೋರ್ಟ್ ಮಾಡಿರಿ, ಹಿಂದೆನೂ ಮಾಡಿದ್ದೀರಾ. ಇದೇ ಥರ ನಿಮ್ಗೆ ವೀಡಿಯೋಸ್ ಮಾಡಿ ಬಿಡ್ತಾ ಇರ್ತೀನಿ. ಅದನ್ನು ಸಪೋರ್ಟ್ ಮಾಡಿ. ಈ ಏನು 10K ಇದೆಯೋ ಅದು 100K ಆಗಲಿ, 100K ಇಂದ ಮಿಲಿಯನ್ ಆಗಲಿ ಅನ್ನೋದನ್ನ ನನ್ನ ಆಸೆ. ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಗೈಸ್. ಇದು ಯಾರಂತ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಚೆನ್ನಾಗಿ. ನನ್ನ ದೋಸ್ತು, ನನ್ನ ಪಾರ್ಟ್ನರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಏನೇ ಮಾಡ್ತೀನಿ ಅಂದ್ರೂ ಬಂದು ಸಪೋರ್ಟ್ ಮಾಡ್ತಾನೆ. ಇವತ್ತು ಕಾಂಪಿಟೇಷನ್ ಇರೋದ್ರಿಂದ ನನ್ನ ಜೊತೆ ಸಪೋರ್ಟ್ಗೆ ಅಂತ ಬರ್ತಾ ಇದ್ದಾನೆ. ಆಯ್ ಮಾಡೋ, ಆಯ್ ಮಾತಾಡ. ಏನಾದರೂ ಏನು ಮಾತಾಡೋದು? ಏನಿಲ್ವಾ? ಟಿಫನ್ ಮಾಡ್ದಾ? ಏನು ತಿಂದೆ? ಚಪಾತಿ. ನಮಗಿಲ್ವಾ? ಕೊಡ್ಸೋಣ, ಅದರಲ್ಲಿ ಏನೈತೆ? ಗೆದ್ಮೇಲೆ ನೀನೇ ಕೊಡಿಸ್ತೀಯ ಚಪಾತಿ ಎಲ್ಲ, ಬಿರಿಯಾನಿನೇ ಕೊಡಿಸ್ತೀಯ ಬಿಡು. ಗೆದ್ದ ಮೇಲೆ ಪಕ್ಕ ಅದೆಲ್ಲ ಮಿಸ್ ಇಲ್ಲ ಬಿಡು. 100%. ಸೊ ಗೈಸ್, ಫೈನಲಿ ನಮ್ಮ ಮನೆ ಬಿಟ್ಟಾಯಿತು. ಇವಾಗ ಹೊರಟಿದ್ದೀವಿ. ಅಲ್ಲಿ ಹೋಗಿ ರೀಚ್ ಆದಮೇಲೆ ನಿಮಗೆ ವೀಡಿಯೋ ತೋರಿಸ್ತೀನಿ. ಬಿಕಾಸ್ 2 ವೀಲರಲ್ಲಿ ಹೋಗ್ತಾ ಇದ್ದೀವಲ್ಲ, ಸೊ ವೀಡಿಯೋ ಮಾಡೋದು ತುಂಬ ಕಷ್ಟ ಆಗುತ್ತೆ. ನೋಡಿ, ನನ್ನ ಬಾಯ್ಸ್ ಎಲ್ಲ ತುಂಬ ಕಷ್ಟಪಟ್ಟು ಪ್ರಾಪ್ಸ್ ಎಲ್ಲ ಎತ್ಕೊಂಡ್ಬರ್ತಾ ಇದ್ದಾರೆ. ನಾನು ನಮ್ಮ ಮಚ್ಚ ಒಂದು ಗಾಡೀಲಿ ಹೋಗ್ತಾ ಇದ್ದೀವಿ. ಗಾಯ್ಸ್, ಇದು ರಿಜಿಸ್ಟ್ರೇಷನ್ ಎಲ್ಲ ನಡೀತಾ ಇದೆ. ನನ್ನ ಸ್ಟೂಡೆಂಟ್ಗೆ ಎಲ್ಲ ಬುಕ್ ಆಗಿದೆ. ಬ್ಯಾಚ್ ನಂಬರ್ 16 ಅಂತ ಇದೆ. ಸೀಲ್ ಒಂದು ಹಾಕ್ಸ್ಕೊಬೇಕು ನೋಡಿ. ಗೈಸ್, ಬನ್ನಿ ನಿಮಗೆ ಸ್ಟೇಜ್ ತೋರಿಸ್ತೀನಿ. ದರ್ಶನ್ ಅವರ ಬಗ್ಗೆ ಒಂದು ಸ್ಮಾಲ್ ವಿಟಿನ ಪ್ಲೇ ಮಾಡುವಂತಹ ಟೈಮ್. ಸೊ ಲೆಟ್ಸ್ ಹ್ಯಾವ್ ಎ ಸ್ಮಾಲ್ ವಿಟಿ ಅಂಡ್ ದರ್ಶನ್ ಅವರು ಪ್ಲೀಸ್ ಇಲ್ಲೇ ಇರಬೇಕು ಅಂತ ಕೇಳ್ಕೊಂತೀನಿ. ದರ್ಶನ್ ಅವರು ಗೈಸ್, ಇದೆ ನಾವು ಪರ್ಫಾರ್ಮೆನ್ಸ್ ಮಾಡೋ ಸ್ಟೇಜು. ಸೊ ಗೈಸ್, ಆಲ್ರೆಡಿ ನಮ್ಮ ಆದಿಯವರು ಅವ್ರ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮೇಕಪ್ ಹಿಂಗೆ ನಡೀತೈತೆ. ಫುಲ್ ಮೇಕಪ್ ಆದಮೇಲೆ ಹೆಂಗೆ ಬರುತ್ತೆ ಎಲ್ಲನೂ ನಿಮ್ಗೆ ತೋರಿಸ್ಕೊಂಡು ಕೊಡ್ತೀನಿ. ಆಕಾಶ್ ಫುಲ್ಲು ಜೋಶಲ್ಲಿ ಮೇಕಪ್ ಎಲ್ಲ ಮಾಡಿಸ್ಕೊತಾನೆ. ನಮ್ಮ ನಿಕ್ಕಿ ಅಂತೂ ಫುಲ್ ಬ್ಯುಸಿ ನೋಡಿ. ಕೊರಿಯೋಗ್ರಾಫರ್ ನಿಕ್ಕಿ, ಸಾಂಗ್ ಆಡಿಯೋ ಮತ್ತು ಚೆಸ್ಟ್ ನಂಬರ್ ಎಲ್ಲ ಅವರು ಕಳಿಸ್ತಾ ಇದ್ದಾರೆ ನಿಕ್ಕಿ. Mac with a bloodhouse, Mac 10 make a love sounds too bad. She from uptown, up and down south.
ಮೇಕಪ್ ಎಲ್ಲ ಆಗೈತೆ. ಏನಿರೋ ಜ್ಯುವೆಲರೀಸ್ ಆಗ್ತಾ ಇರೋದು ನಮ್ಮ ಆದಿಯವರು. ನೋಡ್ರಿ ಮೇಕಪ್ ಎಲ್ಲ ಹೆಂಗಿದೆ ಅನ್ನೋದು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ದಿಸ್ ಆಲ್ ಕ್ರೆಡಿಟ್ಸ್ ಗೋಸ್ ಟು ಆದಿ ಕಲಾಕಾರ್. ಥ್ಯಾಂಕ್ ಯು ಬ್ರೋ. ಬೆಂಗಲ್ ಬಂಗಾರಿ ಸಾಂಗ್ ಮಾಡೋದು ಏನದು ಅದೇ ಹೇಳ್ಬಿಟ್ಟು ಹಾಕ್ಬೇಕು ಒಂದೊಂದು. ಏನೊಬ್ರು ಇನ್ನೊಂದ್ಸತಿ ಹೇಳಿಬ್ರು. ನಾನು ಆಗ್ತಿರೋ ಡಾಬಿ ನಿಕ್ಕಿನ ನನ್ನ ಬೇಬಿ. ವಾವ್, ಅಮೇಜಿಂಗ್ ಜೋಕ್ ಆಫ್ ಟುಡೇ. ತಗ್ಲೈಫ್ ಹಾಕೋಣ ಇದಕ್ಕೆ ಅದಿಗೆ. ಇದು ತೋಸು. ವಾವ್, ಅಮೇಜಿಂಗ್. ಅದು ಹಾಕ್ಬಿಟ್ಟು ಹಾಕ್ಬೇಕಿತ್ತು. ನೋ ಸ್ಪಿನ್. ಸಾಕು ಸಾಕು. ರೇಟ್ ಆಗೈತಾ? ಅಲ್ಲಾಡು ಜೋರಾಗೆ. ಇನ್ನೂ ಇರು ಅದು ಹಾಕ್ತೀನಿ. ಅದಲ್ಲೇ ಆಯ್ತಾ ಮೂಗ್ನಟ್. ಗಾಯ್ಸ್ ಇವಾಗ ಗೊತ್ತಾಗ್ತೈತೆ ಹುಡುಗಿರು ಏನಕ್ಕೆ ಮೇಕಪ್ ಆಗ್ಬೇಕಾದ್ರೆ ಇಷ್ಟೆಲ್ಲ ಲೇಟ್ ಮಾಡ್ತಾರೆ ಅಂತ. ತುಂಬಾನೇ ಕಷ್ಟ ಐತೆ. ನಮ್ಮದೇ ಜಯವಾಗಲಿ. అది పుల్లే 2 అడుగుల లెక్కిస్తున్నదంటే పుష్ప వచ్చినాడని అర్థం. ನೆಗೆಟಿವ್ ಆಗಂತೂ ಅಲ್ಲ, ಟು ಇಂಪ್ರೂವ್ ಯುವರ್ ಸೆಲ್ಫ್ ಅಷ್ಟೇ. ಅದನ್ನ ಪಾಯಿಂಟ್ನ ತಗೊಂಡು ಇಂಪ್ರೂವ್ ಮಾಡ್ಕೊಳಕ್ಕೆ ಅಷ್ಟೇ ಹೇಳಿದ್ದು. ಆ್ಯಂಡ್ ದಿಸ್ ಇಸ್ ಗುಡ್ ಆಪರ್ಚುನಿಟಿ ಫಾರ್ ಆಲ್. ನೋ ಒನ್ ಕ್ಯಾನ್ ಗೆಸ್ ನೀವು ನೆಕ್ಸ್ಟ್ ಇನ್ನು ಎಲ್ಲೆಲ್ಲಿ ಹೋಗ್ತೀರಾ ಅನ್ನೋದು. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್. ಆ್ಯಂಡ್ ದರ್ಶನ್, ಥ್ಯಾಂಕ್ ಯು ಸೋ ಮಚ್. ದರ್ಶನ್ ನಾನು ಅವ್ರ ಜೊತೆ ಎಲ್ಲ ವರ್ಕ್ ಮಾಡಿದ್ದೀನಿ. ಅವರು ಕೊರಿಯೋಗ್ರಾಫರ್ ಆಗಿದ್ರು. ಹಾಗೆ
ಸಾಕಷ್ಟು ಜನ ಹೆಸರುವಾಸಿಯಾಗಿರುವಂತಹ ಕೊರಿಯೋಗ್ರಾಫರ್ಸ್ ಜೊತೆಗೆ ವರ್ಕ್ ಮಾಡಿದ್ದಾರೆ ಅಂಡ್ ಅವರ ಒಂದು ಡಾನ್ಸಿಂಗ್ ಯುನೀಕ್ ಸ್ಟೈಲ್ ಇಂದಾನೆ ಕಾರ್ಪೊರೇಟ್ ಶೋಸ್ ಆಗಿರ್ಲಿ ಅಥವಾ ಯಾವುದೇ ಶೋಸ್ ಆಗಿರ್ಲಿ ಇವರ ಒಂದು ಬ್ಯೂಟಿಫುಲ್ ನೇಮ್ ಹಾಗೆ ಛಾಪನ್ನ ಮೂಡಿಸಿದ್ದಾರೆ. ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಅಂಡ್ ಒನ್ಸ್ ಅಗೇನ್ ವೆಲ್ಕಮ್. ಸೊ ಪ್ಲೀಸ್ ದಯವಿಟ್ಟು ಜೋರಾದ ಚಪ್ಪಾಳೆ ಬರಲಿ. ಸೊ ರಕ್ಷಾ ಮಾಸ್ಟರ್ ಬಗ್ಗೆ ಒಂದು ಸ್ಮಾಲ್ ವಿಟಿ ಇದೆ ಮ್ಯಾಮ್. ನಿಮ್ಮ ಇವರಿಗೆ ಬರೋದು ವಾವ್. ಸೊ ಎಸ್, ದಯವಿಟ್ಟು ಜೋರಾದ ಚಪ್ಪಾಳೆ ಬರಲಿ ಒಂದು ಬ್ಯೂಟಿಫುಲ್ ಡಾನ್ಸ್ಗೆ. ಯು ಗೈಸ್ ರಾಕ್ ದ ಸ್ಟೇಜ್. Which you just danced. Yes. साकुड़ा जैम हो जाएगा. ಮಾಸ್ಟರ್ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಸೊ ಅವರು ಒಂದು ರಿಕ್ವೆಸ್ಟ್ ಇದೆ ನಿಮ್ಮಿಬ್ರ ಜೊತೆ ಆನ್ ಸ್ಟೇಜ್ ಡಾನ್ಸ್ ಮಾಡ್ಬೇಕಂತೆ. ಸೊ ಪ್ಲೀಸ್ ಬನ್ನಿ, ಪ್ಲೀಸ್ put your hands together for our beautiful judges. ರಕ್ಷಾ ಮಾಸ್ಟರ್ ನೀವು ಬನ್ನಿ ಪ್ಲೀಸ್. ಲೋ ನಿಖಿತ್, ಅವತ್ತು ನಮ್ಮ ಮಮ್ಮಿ ಬರ್ಡೇ ದೊಡ್ಡ ಗಿಫ್ಟ್ ಕೊಟ್ಟಿದ್ದೆ ಕಣೋ. ಇವತ್ತು ನಿಮ್ಮ ಮಮ್ಮಿ ಬರ್ಡೇ ಅಲ್ವಾ, ಏನು ಗಿಫ್ಟ್ ಕೊಡಲ್ವಾ ನೀನು? ನನ್ನ ಹತ್ರ ಗಿಫ್ಟ್ ಕೊಡೋಕೆ ಏನಿಲ್ಲ ಕಣೋ. ನಾನು ಡ್ಯಾನ್ಸ್ ಮಾಡೋದೇ ನಮ್ಮ ಮಮ್ಮಿಗೆ ಗಿಫ್ಟ್ ಕೊಟ್ಟಂಗೆ. ಅದಕ್ಕೆ ಈ ಸಾಂಗ್ನ ನಮ್ಮ ಮಮ್ಮಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಈಗ ಕಾಂಪಿಟೇಷನ್ ಎಲ್ಲ ಮುಗಿಸ್ಬಿಟ್ಟು ಇವಾಗ ಊಟಕ್ಕೆ ಬಂದಿದ್ದೀವಿ ಗೈಸ್. ಎಲ್ಲರಿಗೂ ಊಟ ಬಂದೈತೆ, ಡ್ಯಾನ್ಸ್ ಎಲ್ಲ ಮುಗಿಸಿ ಇವಾಗ ಊಟ ಮಾಡಿಕೊಂಡು ಸ್ವಲ್ಪ ಇದ್ದೆ ಮನೆಗೆ ಹೋದೆ. ಗೈಸ್ ಫೈನಲಿ
ನಾವು ಏರಿಯಾಗೆ ಬಂದುಬಿಟ್ರೆ ಏರಿಯಾಗೆ ಬಂದಿದ್ದ ತಕ್ಷಣ ಫಸ್ಟ್ ಕೆಲಸ ಏನು ಮಾಡ್ತಾಯಿದ್ದೀವಿ ಅಂದರೆ ನಾವು ತೊಗೊಂಡಿದ್ದ ಕಾಸ್ಟ್ಯೂಮ್ನ ವಾಪಸ್ ರಿಟರ್ನ್ ಮಾಡೋಕ್ಕಂತ ಹೋಗ್ತಾ ಇದ್ದೀವಿ. ಇವತ್ತಿಗೆ ಈ ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಮರಿದಿರ ಎಲ್ಲರೂ ಈ ಲಾಗ್ನ ಕಂಪ್ಲೀಟ್ ವಿಡಿಯೋ ನೋಡಬೇಕು, ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.